ವಿಶೇಷವಾಗಿ ಮೊನ್ನೆ ಬೆಳಗಾಂನಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಬಗ್ಗೆ ಹೇಳಿಕ್ಕಾಗಿ ತಮ್ಮನ್ನು ಆಹ್ವಾನಿಸಿದ್ದೀನಿ. ಸಿ ಟಿ ರವಿಯವ್ರನ್ನ ಬಂಧಿಸಿರ್ತಕ್ಕಂಥದ್ದು, ಬಂಧನ ಆದ ಮೇಲೆ ಅವರು ನಡೆಸಿರ್ತಕ್ಕಂಥ ರೀತಿಯನ್ನು ನೋಡಿದ್ರೆ ಈ ಸರ್ಕಾರ ಸಿ ಟಿ ರವಿಯವ್ರನ್ನ ಬದುಕನ್ನೇ ಮುಗಿಸ್ಲಿಕ್ಕೆ ಹೊರಟಿದೆಯಾ ಅಂತ ಹೇಳಿ ಅವ್ರನ್ನ ಮರ್ಡರ್ ಮಾಡಲಿಕ್ಕೆ ಏನಾದ್ರು ಪೊಲೀಸರಿಗೆ ಆದೇಶ ಕೊಟ್ಟಿದೆಯಾ ಅಂತ ಹೇಳಿ ನಮಗೆ ಅನುಮಾನ ಶುರುವಾಗುತ್ತೆ. ಯಾಕೆಂದರೆ ಬಂಧಿಸುವ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿದ್ದೆ. ಆಮೇಲೆ ಅವರು ಖಾನಾಪುರ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋದರು, ಅದಷ್ಟು ಗೊತ್ತು ನನಗೆ. ಆಮೇಲೆ ರಾತ್ರಿ ಇಡೀ ಅನೇಕ ಕಾಡು ಮೇಡು 2-3 ಜಿಲ್ಲೆಯನ್ನು ಸುತ್ತಿಸಿ ಸುಮಾರು ಬೆಳಗಿನ ಜಾವ 3-4 ಗಂಟೆವರೆಗೆ ಅವರಿಗೆ ಒಂಥರ ಹಿಂಸೆ ಕೊಟ್ಟಿದ್ದಾರೆ. ಅದನ್ನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಿ ಟಿ ರವಿಯವರು ವಿವರಿಸಿದ್ದಾರೆ. ಒಂದು ಸರ್ಕಾರ ಕಾಯ್ದೆ ಕಾನೂನು ಯಾವುದೂ ಪರಿಗಣಿಸ್ತೇನೆ. ಮೊನ್ನೆ ದಿನ ನಮ್ಮ ವಿಧಾನಸೌಧದ ಒಳಗಡೆ ನಮ್ಮ ಸ್ವತಃ ಪಿ ಎಗಳಿಗೆ ಅಲೋ ಮಾಡಲ್ಲ, ಗನ್ಮ್ಯಾನ್ಗಳಿಗೆ ಅಲೋ ಮಾಡಲಿಲ್ಲ. ಒಳಗಡೆ ಇಲ್ಲ, ಒಳಗಡೆ ಯಾರನ್ನೂ ಬಿಡ್ತಿರಲಿಲ್ಲ. ಆದರೆ ನೀವೆಲ್ಲ ಟಿ ವಿನಲ್ಲಿ ನೋಡಿದ್ದೀರಿ, ಒಂದಷ್ಟು ಜನ ಗೂಂಡಾಗಳು ಒಬ್ಬ ಮಂತ್ರಿಯ ಪರವಾಗಿ ನುಗ್ತಾರೆ ಅಂದರೆ ಏನಲ್ಲ. ವಿಧಾನಸೌಧದ ಒಳಗಡೆ ಶಾಸಕರುಗಳಿಗೆ ರಕ್ಷಣೆ ಇಲ್ಲ. ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿ ಬರ್ತಾರೆ, ಬಾಗಿಲು ಗೇಟ್ ಉದ್ದೀತಾರೆ, ಸೆಕ್ಯೂರಿಟಿಯವ್ರನ್ನ ತಳ್ಳಾಡ್ತಾರೆ ಅಂತೇಳಿ ಹೇಳಿದರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಇಳಿದಿದೆ ಗೊತ್ತಿಲ್ಲ. ಮತ್ತು ನಿನ್ನೆ ದಿನ ಡಿ ಕೆ ಶಿವಕುಮಾರ್ ಅವರು ಆ ಕೃತ್ಯವನ್ನು ಸಮರ್ಥನೆ ಮಾಡಿ ಮಾತಾಡಿರ್ತಕ್ಕಂಥದ್ದು ನಾನು ನೋಡಿದೆ. ಈ ಮಟ್ಟಕ್ಕೆ ಒಂದು ಸರ್ಕಾರ ಇಳಿದ್ರೆ ಸಾಮಾನ್ಯ ನಾಗರಿಕರಿಗೆ ರಕ್ಷಣೆಯಲ್ಲಿ ಖಾನಾಪುರ ಪೊಲೀಸ್ ಸ್ಟೇಷನ್ನಿಂದ ಅರೆಸ್ಟಿನ ಬಗ್ಗೆ ಅವ್ರಿಗೆ ಏನೂ ಹೇಳ್ದಾನೆ, ಯಾವ ಕಾಯ್ದೆ ಪ್ರಕಾರ ಅರೆಸ್ಟ್ ಮಾಡಿದ್ದೀರಿ, ನನಗೆ ಅರೆಸ್ಟ್ ಇದನ್ನು ಕೊಡಿ, FIR ಕಾಪಿ ಕೊಡಿ, ಅಂಗಲಾಚಿದ್ರು ಕೂಡ ಕೇಳಿದಾನೆ. ಅವರಿಗೆ ತಲೆಗೆ ಕೂಡ ಹೊಡೆತ ಬಿದ್ದಿದೆ, ಗಾಯ ಆಗಿ ರಕ್ತ ಸೋರಿದೆ. ಬೆಳಗಿನ ಜಾವದವರೆಗೂ ಅವ್ರಿಗೆ ಊಟ ಮಾಡಲಿಕ್ಕೆ ಬಿಡಲಿಲ್ಲ, ನಿದ್ದೆ ಮಾಡಲಿಕ್ಕೆ ಬಿಡಲಿಲ್ಲ. ಒಬ್ಬ ಹಿರಿಯ ಶಾಸಕರಿಗೆ ಈ ರೀತಿ ಹಿಂಸೆ ಕೊಡುವಂಥವನ್ನ ನಾವು ಖಂಡಿಸ್ತೇವೆ. ಮತ್ತು ಇದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ನ್ಯಾಯಾಂಗ ತನಿಖೆಗೆ ನಾನು ಒತ್ತಾಯಿಸ್ತೇನೆ. ನಿನ್ನೆ ಹೈಕೋರ್ಟ್ ಕೇಳಿದಂಥ ಯಾವ ಪ್ರಶ್ನೆಗಳಿಗೂ ಸರ್ಕಾರದ ಹತ್ರ, ಪೊಲೀಸ್ ಹತ್ರ ಉತ್ತರ ಇಲ್ಲ. ಜಾಮೀನಿನ ಮೇಲೆ ಬಿಡಬಹುದಾದಂಥ ಸೆಕ್ಷನ್ಗಳಿಗೆ ಇವತ್ತು ರಾತ್ರಿ ಇಡೀ ಆ ರೀತಿ ಹಿಂಸೆ ಕೊಟ್ಟು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಬೆಳಗ್ಗೆ ವಿಧಾನಸೌಧದ ಒಳಗಡೆ ದೇಶ ವಿರೋಧಿ ಘೋಷಣೆಯನ್ನು ಕೂಗಿದ್ರೆ 3-4 ದಿನ FSL ರಿಪೋರ್ಟ್ ಬರೋವರೆಗೆ ಕಾದಿದ್ದಾರೆ. ಅವ್ರನ್ನ ಬಂಧಿಸಲಿಲ್ಲ. ಅದೇ ಸರ್ಕಾರ ಒಬ್ಬ ಹಿರಿಯ ಶಾಸಕರಿಗೆ ಅವ್ರು ಏನು ಹೇಳಿದ್ದಾರೆ, ಇವರು ಏನು ಹೇಳಿದ್ದಾರೆ ಅಂತೇಳಿ ಹೇಳುವಂಥದ್ದು. ಇವತ್ತು ನಾವು ಒಳಗಡೆ ಮಾತಾಡಿದ ಪ್ರತಿಯೊಂದಕ್ಕೂ ಕೂಡ ರೆಕಾರ್ಡ್ಗಳಿರ್ತದೆ, ಆಡಿಯೋ ರೆಕಾರ್ಡು, ವಿಡಿಯೋ ರೆಕಾರ್ಡು, ಪ್ರತಿಯೊಂದು ಇರ್ತದೆ. ಸ್ವತಃ ಮೇಲ್ಮನೆಯ ಸಭಾಪತಿ ಹೇಳಿದ್ದಾರೆ. ಆ ರೀತಿ ಹೇಳಿದ್ದಕ್ಕೆ ನನಗೆ ದಾಖಲೆ ಸಿಕ್ಕಲಿಲ್ಲ ಅಂತ ಹೇಳಿದ್ದಾರೆ. ದಾಖಲೆ ಇಲ್ಲ ಅಂತ ಹೇಳಿದ್ರೆ ದಾಖಲೆ ಇರಲೇಬೇಕಲ್ಲ. ಒಟ್ಟು ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಸಿ ಅವ್ರನ್ನ ಮುಗಿಸುವಂತಹ ಒಂದು ತಂತ್ರ ಇದು ನಡೆಯುತ್ತೆ ಅಂದರೆ ಇನ್ನು ಈ ಸರ್ಕಾರ ಯಾವ ರೀತಿ ಜನರಿಗೆ ರಕ್ಷಣೆ ಕೊಡುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾದಂಥ ಸಂದರ್ಭ. ಇಷ್ಟು ಭ್ರಷ್ಟಾಚಾರ, ಮೂಢ ಹಗರಣ, ವಾಲ್ಮೀಕಿ ಹಗರಣ, ಪ್ರತಿಯೊಂದರಲ್ಲೂ ಕೂಡ ಭ್ರಷ್ಟಾಚಾರ. ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿಗೆ ಹಣ ನಿನ್ನೆ ಹೇಳಿದ್ದಾರೆ ಕೊಡ್ತೀವಿ ಅಂತ. ಈ ರಾಜ್ಯದಲ್ಲಿ ಸರ್ಕಾರ ಬಂದು 19 ತಿಂಗಳಾಯಿತು.
ಅಭಿವೃದ್ಧಿಗೆ ಹಣ ಇಲ್ಲ. ಕಾಂಟ್ರಾಕ್ಟರ್ ಬಿಲ್ ಪಾಸ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಲಂಚದ ಹಾವಳಿ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸತ್ಯ. ಈ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಅತ್ಯಂತ ಕ್ರೂರವಾಗಿರ್ತಕ್ಕಂಥ ಮಾರ್ಗವನ್ನು ಹಿಡಿದಿದೆ. ಮನಬಂದಂತೆ ಮಾತಾಡ್ತಾರೆ. ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಕೆಲವು ಮಂತ್ರಿಗಳಿರ್ಬೋದು. ಇವತ್ತು BJP ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ನಾವು ಮಾಡ್ತೇವೆ. ತೀರ್ಥಹಳ್ಳಿಯಲ್ಲಿ, ಹೊಸನಗರದಲ್ಲಿ ಖಂಡಿತವಾಗಿ ಇದ್ರ ಬಗ್ಗೆ ಪ್ರೊಟೆಸ್ಟನ್ನು ಮಾಡ್ತೀವಿ. ಆಶ್ಚರ್ಯ ಆಗಿದೆ ಈ ರೀತಿ ಒಂದು ಪೊಲೀಸ್ ವ್ಯವಸ್ಥೆ ನಡ್ಕೊಂಡು. ಇದು ಇತಿಹಾಸದಲ್ಲೇ ಫಸ್ಟ್ ಟೈಮ್ ಈ ರೀತಿ. ಈ ಮೊನ್ನೆ ಕೂಡ ರಾಹುಲ್ ಗಾಂಧಿಯವರು ತಳ್ಳಿ ಒಬ್ಬರಿಗೆ 2 ಜನ MP ಗಳಿಗೆ ಗಾಯ ಆಗಿದೆ. ತಕ್ಷಣ ಅವ್ರನ್ನೇನು ಅರೆಸ್ಟ್ ಮಾಡಲಿಲ್ಲ. ರಾಹುಲ್ ಗಾಂಧಿ ಅವರು ವಿಚಾರಣೆ ಆಗ್ತಾ ಇದೆ. ಈ ಸರ್ಕಾರ ಒಟ್ಟಾರೆ ಯಾರ್ಯಾರೋ ಗುರಿ ಟಾರ್ಗೆಟ್ ಮಾಡೋದು, ಅನವಶ್ಯಕದ ಕೇಸ್ಗಳನ್ನು BJP ಕಾರ್ಯಕರ್ತರ ಮೇಲೆ ಹಾಕೋದು, ಇವೆಲ್ಲವೂ ಕೂಡ ನಡೆದೇ ಇದೆ. ಇದು ಮಾನವ ಹಕ್ಕಿನ ಉಲ್ಲಂಘನೆ. ಮೊನ್ನೆ ರಾತ್ರಿ ಜೀವಂತವಾಗಿ ಹೊರಗೆ ಬಂದಿದ್ದು ವಿಶೇಷ ಅಂತೇಳಿ ನಾನು ಭಾವಿಸ್ತೀನಿ ರವಿಯವರು. ಯಾಕಂದರೆ ಮೀಡಿಯಾದವರು ಬೆನ್ನಂದಿಕೆ ಇದ್ದರು. ಅವ್ರನ್ನೂ ಕೂಡ ಅವಾಯ್ಡ್ ಮಾಡಿ ಎಲ್ಲೆಲ್ಲೂ ಕಾಡು, ಇಲ್ಲಿ ಕ್ರಷರು, ಜಲ್ಲಿ ಕ್ರಷರ್ನ ನೋಡಿದೆ ಅಂತ ಹೇಳ್ತಾರೆ. ಪೊಲೀಸರ ಈ ನಡವಳಿಕೆಯೇ ವಿಶೇಷವಾದಂಥ ತನಿಖೆಗೆ ಗುರಿಪಡಿಸಬೇಕು. ಯಾರು ಇವರಿಗೆ ಮಾನಿಟರ್ ಮಾಡ್ತಾಯಿದ್ರು, ಪೊಲೀಸರಿಗೆ ಎಲ್ಲಿಗೆ ತಗೊಂಡೋಗಿ ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ರು. ಇವೆಲ್ಲದರೂ ಕೂಡ ಎನ್ಕ್ವೈರಿ ಆಗಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ.